ಏನ್ರಿ ಅತ್ತಿಗೆ 1 ವರ್ಷ ಆಗ್ಯದ, ಸೊಸಿಗೆ ಅಂದ 3 ವರ್ಷ ಆಗ್ಯದ. ಮತ್ತು ನಿಮ್ಮ ಅತ್ತಿಗೆ 1 ವರ್ಷ ಆದ ಬಳಿಕ ನಿಮ್ಮ ಮಾವಿಗೆ ಎಟ್ಟಾಗ್ಯಾವತ್ತದ, ನಮ್ಮ ಮಾವಿನ ಹುಟ್ಟೆಗಿಲ್ಲ ಅನ್ನೋದು. ಏನ್ರಿ ಮಳೆ ಬರ್ತದಪ್ಪ ಈ ಕಡೆ ಬರ್ರಿ. ಏನು ಒಂದು 10 ಮಿನಿಟ್, ಇವತ್ತೇನು ಪುರಾಣ ಇಲ್ಲ, ಒಂದು 10 ಮಿನಿಟ್ ಅಂತ ಹೇಳಿ ಬಿಡ್ತೀವಿ. ಟೈಮ್ ಭಾಳ ಆಗ್ಯದ, 10:30 ಮೇಲೆ ಆಗ್ಯದ. ಪುರಾಣದ ಚರಿತ್ರೆ ನಾಯಕಿಯಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಶರಣಿಯರೊಳಗೆ ಅತಿ ಶ್ರೇಷ್ಠ ಶರಣಿಯಾಗಿ, ವೈರಾಗ್ಯದ ಮೂರ್ತಿಯಾಗಿ, ವಯಸ್ಸು ಚಿಕ್ಕದೊಳಗನೆ 18 ವರ್ಷದ ಒಬ್ಬ ತರುಣಿ ಇರ್ತಕ್ಕಂಥ ಮಾದೇವಿ ಇಡೀ ಜಗತ್ತಿನ ಜೀವಿಗಳಿಗೆಲ್ಲ ವೈರಾಗ್ಯ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಮಹಾಮಾತೆ ಉಡತಡಿಯ ಅಕ್ಕ ಮಾದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ನಿಮಗೆಲ್ಲ ಇಲ್ಲಿಯ ಪರ್ಯಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ, ಮಾಂತೇಶ್ ತಬಲಾವಾದಕರೇ, ಪುರಾಣದ ಬಸವಣ್ಣನವರೇ, ದಿವಸ ಅಲ್ಲ 2 ದಿವಸ ಅಲ್ಲ, ಪ್ರತಿ ವರ್ಷದ ಪದ್ಧತಿಗೆ ಅನುಗುಣವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಪುರಾಣ ಸಮಾರಂಭದೊಳಗೆ ಪಾಲ್ಗೊಂಡು ಅಕ್ಕ ಮಾದೇವಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಒಳಗೆ ಹಲವಾರು ಜನ ಶರಣರ, ಸಂತರ, ಮಹಾತ್ಮರ, ಜ್ಞಾನಿಗಳ, ಯೋಗಿಗಳ, ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಿಚ್ಛಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಖರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಈ ಕಡೆ ಮುಂದೆ ಬರ್ರಿ, ಒಂದು 4 ಮಂದಿ ಕಾಣಲಿ. ಮುಂದೆ ಬರ್ರಿ, ಮುಂದೆ ಬರ್ರಿ. ಹಿಂದೆ ಕೂತ್ ಪುರಾಣ ಕೇಳ್ತಾರೆ ಯಾರು? ನವರಾತ್ರಿಯ ಅಂಗವಾಗಿ ಜಗನ್ಮಾತೆಯ ಪ್ರತಿಷ್ಠಾಪನೆ, ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯದೊಳಗೆ ಇವತ್ತಿನ ದಿವಸ ಪುರಾಣ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಕತ್ತೀವಿ. ಹಾಗಾದರೆ ಇದು ಯಾವ ಪುರಾಣ ತಗೊಂಡು ಕೇಳಿದ್ರೆ ಅಕ್ಕ ಮಾದೇವಿಯ ಪುರಾಣ. ಯಾಕೆ ಅಕ್ಕ ಮಾದೇವಿಯ ಪುರಾಣವನ್ನೇ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿವೆ ತಗೊಂಡು ಕೇಳಿದ್ರೆ, ಇಲ್ಲಿ ಒಳಗಿಂದ ಸ್ಥಾಪನೆಗೊಂಡಿರ್ತಕ್ಕಂಥವಳು ಕೂಡ ತಾಯಿನೇ. ಬದುಕಿನೊಳಗೆ ಜಗತ್ತಿನೊಳಗೆ ಒಂದು ಹೆಣ್ಣು ಉದ್ಧಾರ ಆಯಿತು ತಿಳ್ಕೊಂಡ್ರೆ ಏನ್ರಿ, ಒಂದು ಮನೆತನದೊಳಗೆ ಒಂದು ಹೆಣ್ಣು ಜ್ಞಾನಿ ಆದ್ವು ತಿಳ್ಕೊಂಡ್ರೆ ಇಡೀ ಮನೆತನವೆಲ್ಲ ಜ್ಞಾನಿ ಆಗ್ತದೆ. ಇಡೀ ಒಂದು ಮನೆತನ ಜ್ಞಾನಿ ಆಯಿತು ಅಂತಂದ್ರೆ ಇಡೀ ಗ್ರಾಮ ಪಟ್ಟಣಗಳಂದ ಜ್ಞಾನಿಗಳಾಕ್ಕಾರೆ. ಯಾಕೆ ತಗೊಂಡದೆ ಕೇಳಿದ್ರೆ, ಇವತ್ತು ಏನಾದರೂ ಕೂಡ ಧರ್ಮ, ನ್ಯಾಯ, ನಿಷ್ಠೂರತೆ, ಏನಾದರೂ ಕೂಡ ಭಕ್ತಿ ಅನ್ನತಕ್ಕಂಥದ್ದು ಈ ಭೂಮಿ ಮೇಲಿಂದ ಉಳಿದದ ತಿಳ್ಕೊಂಡ್ರೆ ಅದು ಹೆಣ್ಮಕ್ಳು ಬಲ್ಲಿನೇ. ಅದಕ್ಕಾಗಿ ಒಬ್ಬ ಹೆಣ್ಮಗಳ ಬಲ್ಲಿಂದ ಧರ್ಮ ಉಳಿದದೆ, ನೀತಿ ಉಳಿದದೆ. ಒಬ್ಬ ತಾಯಿಂದ್ರ ಹತ್ರ ಈ ಧರ್ಮದ ವಿಚಾರಗಳು, ಭಕ್ತಿ ಅನ್ನತಕ್ಕಂಥ ಏನು ಉಳಿದದಲ್ಲ, ಆ ಭಕ್ತಿಗೆ ಅಂದರೆ ಇನ್ನೊಂದು ಸ್ವಲ್ಪ ನಾವು ಬೆಳಕು ಕೊಟ್ಟಿವಿ ತಿಳ್ಕೊಂಡ್ರೆ ಅದು ಮಹಾಜ್ಯೋತಿಯಾಗಿ ಅಂದರೆ ಬೆಳಗ್ತದ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹೆಣ್ಣುಮಕ್ಕಳಿಗಾಗಿಯೇ ಅಕ್ಕ ಮಾದೇವಿಯ ಪುರಾಣ ಅಂತಕ್ಕಂಥ ನಾವೆಲ್ಲ ಇಟ್ಕೊಂಡು ಬಂದೀವಿ. ಯಾವುದೇ ಪುರಾಣ ಇರಲಿ, ಇವತ್ತು ನಮಗೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕು ಅಂತಕೊಂಡ ಕೇಳಿದ್ರೆ, ನಾವೆಲ್ಲ ಭಾಳ ಜನ ನಾವು ಭಾಳ ಥರದಿಂದ ತಿಳ್ಕೊಂಡಿವಿ. ಈ ಭೂಮಿ ಮೇಲಿಂದ ಬದುಕಬೇಕಾಗಿತ್ತು ತಿಳ್ಕೊಂಡ್ರೆ ರೊಕ್ಕ ಇದ್ದರೆ ಮಾತ್ರ ನಾವು ಬದುಕ್ತೀವಿ ಎತ್ತಿಕೊಂಡು ಅನ್ನೋದನ್ನು ಭಾಳ ಜನ ನಾವು ತಿಳ್ಕೊಂಡಿವಿ. ಹೊಲ ಇದ್ದನ್ನೇ ಬದುಕ್ತೀವಿ ಎತ್ತಿಕೊಂಡು ಅನ್ನೋದನ್ನು ಭಾಳ ಜನ ತಿಳ್ಕೊಂಡಿವಿ. ಭಾಳ ದೊಡ್ಡ ಮನೆ ಕಟ್ಟದನ್ನೇ ನಾವು ಬದುಕ್ತೀವಿ ಎತ್ತಿಕೊಂಡು ಅನ್ನುವಂಥದ್ದನ್ನು ಭಾಳ ಜನ ನಾವೆಲ್ಲ ತಿಳ್ಕೊಂಡಿವೆಲ್ಲ. ರೊಕ್ಕ ಇರಲಿಲ್ಲ ಅಂದರೂ ಬದುಕ್ಬೋದು, ಹೊಲ ಇರಲಿಲ್ಲ ಅಂದರೂ ಬದುಕ್ಬೋದು, ಏನ್ರಿ ಭಾಳ ದೊಡ್ಡ ಮನೆ ಇರಲಿಲ್ಲ ಅಂದರೂ ಬದುಕ್ಬೋದು. ಆದರೆ ಮನುಷ್ಯನಿಗೆ ಅದು ಏನು ಬೇಕು ಅಂತಕೊಂಡದೆ ಕೇಳಿದ್ರೆ ಸಂಸ್ಕಾರ, ಭಕ್ತಿ ಅನ್ನತಕ್ಕಂಥದ್ದನ್ನು ಬೇಕು. ಒಂದು ಕಡೆಗಿಂದ ಸಂಸ್ಕಾರ ಇರದೇ ಇದ್ದರೆ ನಾವು ಬದುಕಲಿಕ್ಕೆ ಆಗಂಗಿಲ್ಲ. ಇನ್ನೊಂದು ಕಡೆಗಿಂದ ಭಕ್ತಿ ಅನ್ನತಕ್ಕಂಥ ಇರದೇ ಇದ್ದರೆ ನಾವು ಮನುಷ್ಯರಾಗಿಂದ ಬದುಕಲಿಕ್ಕೆ ಆಗಂಗಿಲ್ಲ. ಯಾಕೆ ಇದಕ್ಕಿಂತ ಭಕ್ತಿ, ನಂಬಿಕೆ ಅನ್ನತಕ್ಕಂಥದ್ದನ್ನು ಬೇಕು. ಯಾರ ಮೇಲೆ?
ಮನುಷ್ಯರನ್ನ ನಂಬಿದ್ರೆ ಇವತ್ತಿನ ನಿರ್ಮಾಣದೊಳಗೆ ಏನ್ರಿ, ಅಣ್ಣ ತಮ್ಮಗೆಂದ ಮೋಸ ಮಾಡ್ತಾನೆ, ತಮ್ಮ ಅಣ್ಣಗೆಂದ ಮೋಸ ಮಾಡ್ತಾನೆ, ಅಕ್ಕ ತಂಗಿಗೆಂದ ಮೋಸ ಮಾಡ್ತಾಳೆ, ಏನ್ರಿ ತಂಗಿ ಅಕ್ಕಗೆ ಮೋಸ ಮಾಡ್ತಾಳೆ, ಅಟ್ಟಿ ಯಾಕ ತಂದೆ ತಾಯಿಯಿಂದ ಮಕ್ಕಳಿಗೆ ಮೋಸ ಮಾಡ್ತಾರೆ, ಮಕ್ಕಳಂದ ತಂದೆ ತಾಯಿ ಮೋಸ ಮಾಡ್ತಾರೆ. ಈ ಜೀವನದ ಒಳಗಂದ ಯಾರಿಗೂ ಕೂಡ ಮೋಸ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಒಬ್ಬದಾನಿಲ್ಲಿ. ಏನ್ರಿ, ಯಾರು ನಂಬಿರ್ತೀರಿ, ಅದು ಹೆಣ್ಣರು ಇರಲಿ, ಗಂಡರು ಇರಲಿ, ಬಡವರು ಇರಲಿ, ಶ್ರೀಮಂತನೇ ಇರಲಿ, ಸಣ್ಣವರು ಇರಲಿ, ದೊಡ್ಡವರು ಇರಲಿ, ಅವರಿಗೆಲ್ಲ ಏನು ಬೇಕಾಗ್ಯದ ತಗೊಂಡದ ಕೇಳಿದ್ರೆ ಏನ್ರಿ, ಒಬ್ಬನ ಮೇಲೆ ಅಂತಕ್ಕಂಥ ನಂಬಿಕೆ ಅಂತಕ್ಕಂಥ ಇಡಬೇಕು. ಅವ ಏಸು ಕಾಲಗಳು ಕೂಡ ನಿಮ್ಮನ್ನು ಕೈ ಬಿಡಂಗಿಲ್ಲ. ಯಾರ ಮೇಲೆ ನಂಬಿಕೆ ಇಡೋದು? ಏನ್ರಿ ಅಪ್ಪವ್ರ ಮತ್ತು ನಮ್ಮೂರ ದೊಡ್ಡ ಸಾಹುಕಾರ ಅವ್ರ ಮೇಲೆ ನಂಬಿಕೆ ಇಡಬೇಕೇನು? ಸಾಹುಕಾರನ ಮೇಲೆ ನಂಬಿಕೆ ಇಡೋದಿಲ್ಲ, ಗೌಡನ ಮೇಲೆ ನಂಬಿಕೆ ಇಡೋದಲ್ಲ. ನಾನು ಮೊದಲೇ ಬಂದು ಮಾತು ಹೇಳಿಬಿಟ್ಟೇನಲ್ಲ, ಮನುಷ್ಯರಿಗಂದ ನಾವು ನಂಬದಿ ಎತ್ತಿಕೊಂಡಂದ್ರೆ ಮನುಷ್ಯರಂದ ಏನ್ರಿ ಮೋಸ ಮಾಡ್ತಕ್ಕಂಥ ಜೀವಿಗಳದಾರೆ. ಆದ್ರೆ ಒಬ್ಬನೇ ಒಬ್ಬ ಇನ್ನೇನು ನಂಬಿರ್ತೀರಿ, ನಿಮ್ಮನ್ನು ಏಸು ಕಾಲ ಕುಣದ ಕೈ ಬಿಡದೇ ಇರತಕ್ಕಂಥ ಏಕೈಕ ತಗೊಂಡಂದರೆ ಅದು ಜಗನ್ಮಾತೆ ಆಗಿರ್ತಕ್ಕಂಥವಳು, ಆ ಪರಮಾತ್ಮ ಅಂತಕ್ಕಂಥವು ನಿಮಗೆಂದೂ ಕೂಡ ಕೈ ಬಿಡಂಗಿಲ್ಲ. ನಂಬಿಕೆ ಅಂತಕ್ಕಂಥದ್ದನ್ನೇ ಬೇಕು. ಇವತ್ತಿಲ್ಲಿ ಅಕ್ಕ ಮಾದೇವಿಯ ಪುರಾಣ ಅಂತಕ್ಕಂಥ ಹಚ್ಚಿವಿ. ಹೋದ ವರ್ಷದ ಕಡ್ಕೊಳ ಮಡಿವಾಳ ಪಂದ್ಯದ ಇಟ್ಟಿದ್ದೀವಿ. ಅದಕ್ಕೆ ಮುಂಚಿತವಾಗಿ ಅಂದ ಭಾಳಷ್ಟು ನಿಮ್ಮಲ್ಲಿ ಒಂದು ಗುಡ್ಡಾಪುರ ದಾನಮ್ಮನ ಪುರಾಣ ಆಗ್ಯದ, ಕಲಬುರಗಿ ಶರಣಬಸಪ್ಪನ ಪುರಾಣ ಆಗ್ಯದ, ಸೊಲ್ಲಾಪುರ ಸಿದ್ದರಾಮೇಶ್ವರ ಪುರಾಣ ಆಗ್ಯದ. ಏನ್ರಿ, ಕೇವಲ ಈ ಬೆರಳಿಕೆ ಮಾತ್ರ ಅಂದ ಪುರಾಣಗಳನ್ನು ನೀವೆಲ್ಲ ಕೇಳ್ತಾ ಬಂದಿರಲ್ಲ. ಮತ್ತು ಅವ್ರಿಗೆ ಅಷ್ಟೇ ದೇವರಾಗಕ್ಕೆ ಬಂತೇನು ಹೊತ್ತುಕೊಂಡದ ಕೇಳಿದ್ರೆ ಅವ್ರಿಗೆ ಅಷ್ಟೇ ಜನರಿಗೆ ಅಂದ ದೇವರಾಗಕ್ಕೆ ಅಂದ ಬರ್ತಕ್ಕಂಥದ್ದಲ್ಲ. ನಿಮಗೂ ದೇವರಾಗ್ಲಿಕ್ಕೆ ಬರ್ತದೆ, ಏನ್ರಿ, ನಮಗೂ ದೇವರಾಗ್ಲಿಕ್ಕೆ ಬರ್ತದೆ. ಹಾಗಾದ್ರೆ ನಾವು ಯಾವಾಗಿಂದ ದೇವರಾಕ್ಕಿವಿ? ನಾವು ಯಾವಾಗ ದೇವರಾಕ್ಕಿವಿ? ಇವರೆಲ್ಲ ಅಕ್ಕ ಮಾದೇವಿ ಆಗಲಿ, ಕಡ್ಕೊಳ ಮಡಿವಾಳಪ್ಪ ಆಗಲಿ, ಯಾವ ಗುಡ್ಡಾಪುರದ ದಾನಮ್ಮ ಆಗಲಿ, ಇನ್ನಿತರಿಂದ ಭಾಳಷ್ಟು ಜನ ಶರಣರದಾರೆ. ಇವರೆಲ್ಲ ದೇವರಾದ್ರಲ್ಲ, ಅವರು ನಿಮ್ಮಂಗೆ ಜೀವನ ಮಾಡಿದ್ರು, ಅವರು ನಿಮ್ಮಂಗೆ ಅಂದ ಮದುವೆ ಮಾಡಿಕೊಂಡ್ರು, ನಿಮ್ಮಂಗೆ ಮಕ್ಕಳನ್ನ ಹಡಿದ್ರು, ನಿಮ್ಮಂಗೆ ಹೊಲಮನೆ ಒಳಗಂದ ದುಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಜಗತ್ತಿಗಂದ ದೇವರಾಗಿ ನಿಂತಿರಲ್ಲ. ಯಾಕೆ ನಿಂತರು ಅನ್ನುವುದನ್ನು ತಿಳ್ಕೊಳ್ಳೋದಕ್ಕಾಗಿಯೇ ಇದು ಅಕ್ಕ ಮಾದೇವಿ ಪುರಾಣ. ಅವರು ನಿಮ್ಮಂಗೆ ಇವತ್ತು ಮಾದೇವಿ ಪುರಾಣ ಇಡೀ ಜಗತ್ತಿನೊಳಗೆ ಏನ್ರಿ, ಪ್ರತಿಯೊಂದು ಊರೊಳಗೂ ಕೂಡ ಅಕ್ಕನ ಬಳಗಗಳದಾವೆ, ಅಕ್ಕ ಮಾದೇವಿ ದೇವಸ್ಥಾನಗಳದಾವೆ. ಅಕ್ಕ ಮಾದೇವಿಯಿಂದ ಮೂರ್ತಿ ಕುಂದಿರಿಸ್ತಾರೆ. ಅವಳು ಒಬ್ಬ ತಂದೆ ತಾಯಿಗಳ ಗರ್ಭದೊಳಗೇನೆ ಹುಟ್ಟಿರ್ತಕ್ಕಂಥವಳು. ಏನ್ರಿ, ನೀವೆಲ್ಲ ಯಾವ ರೀತಿಯಾಗಿಂದ ತಂದೆ ತಾಯಿ ಆಶ್ರಯದೊಳಗಿಂದ ಬೆಳೀತಿರಲ್ಲ, ಅವಳು ಕೂಡ ಅದರಾಗೆ ಬೆಳೆದಿರ್ತಕ್ಕಂಥವಳು. ನಿಮ್ಮಂಗೆ ಉಣ್ತಾಳೆ, ನಿಮ್ಮಂಗೆ ತಿಂತಾಳೆ. ಆದ್ರೆ ಜೀವನ ಅಂತಕ್ಕಂಥ ನಮ್ಮಂಗೆಂದ ಕಳೆಯಂಗಿಲ್ಲ. ಅವಳು ಏನೋ ಬೇರೆದು ಕಳೆದಾಳ ಹತ್ತುಕೊಂಡಂದರೆ ಇವತ್ತು ಜಗತ್ತಿನ ಜನತೆಗೆಲ್ಲ ದೇವರಾಗಿ ನಿಂತ. ಅದು ಏನು ಬೇರೆದು ಕಳೆದಾಳ, ಅದನ್ನು ನಾವು ತಿಳ್ಕೊಬೇಕಾಗಿದೆ. ಮಾದೇವಿ ಅಕ್ಕನ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಯಾರ ಮೇಲೆ ಅದನ್ನು ತಿಳ್ಕೊಬೇಕಲ್ರಿ. ಆಕೆ ನಂಬಿಕೆ ಇಟ್ಟಾಗ ಮಾತ್ರಕ್ಕೆ ಶರಣೆ ಆಗ್ಯಾರ. ಇವತ್ತು 12ನೇ ಶತಮಾನದೊಳಗೆ ಅಂದ ಬಸವಣ್ಣ ಕೂಡಲ ಸಂಗಮನಾಥನ ಮೇಲೆ ಅಂದ ನಂಬಿಕೆ ಇಟ್ಟಿದ್ದ ಹತ್ತುಕೊಂಡಂದರೆ ಯಾವ ಬಸವಣ್ಣ ಜಗಜ್ಯೋತಿಯಾದ, ಭಕ್ತಿ ಭಾಂಡಾರಿಯಾದ, ಜಗದ್ಗುರು ಆದ ಒಬ್ಬ ಸಂಸಾರಕ್ಕಾಗಿದ್ದರೂ ಜಗದ್ಗುರು ಅನ್ನಿಸ್ಕೊಂಡ. ಯಾರ ಮೇಲೆ ನಂಬಿಕೆ ಇಟ್ಟಿದ್ದ? ಕೂಡಲ ಸಂಗಮನಾಥನ ಮೇಲೆ ಇಟ್ಟಿದ್ದ. ಎಲ್ಲ ಶರಣರು ಇವತ್ತು ಬರೀ ಶರಣರು ಅಷ್ಟೇ ಅಲ್ಲ, ಇವತ್ತೇನು ನಾವೆಲ್ಲ ಪಟ್ಟಾಧಿಕಾರ ಮಾಡಿಕೊಂಡು ನಾವೆಲ್ಲ ಸ್ವಾಮಿಗಳೇನಿದ್ದೀವಲ್ಲ, ನಾವು ನಂಬಿಕೆ ಇಟ್ಟಾಗ ಮಾತ್ರ ನಾವು ಸ್ವಾಮಿಗಳಾಗಲಿಕ್ಕೆ ಅಂತ ಸಾಧ್ಯತೆ ಹೊರತಾಗಿ ನಂಬಿಕೆ ಅಂತ ತೆಗೆದು ಹಿಡ್ದ ಇದ್ರೆ ನಾವು ಏಸು ಕಾಲಕ್ಕೂ ಕೂಡ ಸ್ವಾಮಿಗಳಾಗಕ್ಕಾಗಲ್ಲ. ಮಾನವ ಮನುಷ್ಯನಾಗಿನೂ ಕೂಡ ಬದುಕಲಿಕ್ಕೆ ಅಂತ ಆಗಂಗಿಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕಾಗ್ಯದ? ಈ ಭೂಮಿಗೆ ಬಂದ ಬಳಕೆ ಏನ್ರಿ, ಹೆಂಗೆ ಅವರೆಲ್ಲ ಅಕ್ಕ ಮಾದೇವಿ, ಬಸವಣ್ಣ, ಹಡಪದಪ್ಪಣ್ಣ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಇದೇ ನಿಮ್ಮ ಊರೊಳಗೆ ಇರ್ತಕ್ಕಂಥ ಯಾವ ಯಲ್ಲಪ್ಪ ಮಹಾರಾಜರಾಗಲಿ, ಲಚ್ಚಣ್ಣ ಸಿದ್ದಪ್ಪ ಮಹಾರಾಜರಾಗಲಿ, ಏನ್ರಿ ನಿಮ್ಮ ಸಿದ್ದರಾಮ ಶಿವಗಳಾಗಲಿ, ಇವರೆಲ್ಲ ಹೆಂಗೆ ದೇವರಾದರು ಒತ್ತಿಕೊಂಡಂದ್ರೆ ಅದಕ್ಕೆ ನಾನು ಹೇಳ್ಕೋತಿಂದ ಬರ್ತೀನಿ. 9 ದಿವಸ ಟೈಮ್ ಅಂದ ನನ್ನ ಹತ್ರ. 9 ದಿನಗಳ ಪರಂತರವಾಗಿ ನೀವು ಏನಾಗಬೇಕಂತ ಕೊಂಡದ ಕೇಳಿದ್ರೆ ಏನ್ರಿ ಆ ಕಡೆ ಮಾರಿ ಮಾಡಿ ಕೂತು ಮಾತಾಡೋದಂದ್ರೆ ಆ ಹುಡುಗರು ಜಗಳ ನೋಡ್ಲಕತ್ತಾಳ ಅಕ್ಕ. ಏನ್ರಿ ಕೇಳ್ರಿ, ನಿಮ್ಮನ್ನು ಸುಮಾರು ಒಂದು 6-7 ವರ್ಷ ಆಯ್ತೇನಂತೆ ನಾನೇ ಬರ್ಲಕತ್ತೇನೆ. ಒಂಥರ ಹಳಿ ಸೊಸಿ ಆದಂಗೆ ಆಗಿ ಏನ್ರಿ. 6-7 ವರ್ಷ ಆಯಿತು ನಾನೇ ಬರಾಕತ್ತೀನಿ. ನಾನು ಪ್ರಯತ್ನ ಪಟ್ಟೀನಿ, ಕರ್ಜಿಗೆ ಊರು ಮಂದಿಗೆ ದೇವ್ರು ಮಾಡ್ಬೇಕಂತಂದು.
ಏನು ರೀ? ಆದರೆ ಈ ಸರಿ ಅಕ್ಕ ಮಹಾದೇವಿ ಪುರಾಣ ಕೇಳ್ಯಾರಂದ ದೇವರಾಗ್ರಿ. ಯಾಕಂದ್ರೆ ನೀವೆಲ್ಲ ಕೇಳಬೇಕು. ಅಕ್ಕ ಮಹಾದೇವಿ ಚರಿತ್ರೆ ಭಾಳ ಚೆನ್ನಾಗಿರ್ತಕ್ಕಂಥ ಚರಿತ್ರೆ. ಏನು ರೀ ಉಳಿದು ಶರಣರು ಮಾಡ್ದಂಗೆ ಅಂದ, ಏನು ರೀ ಕಾರ್ಯ ಕೊಟ್ಟಂದ ಮಕ್ಕಳು ಕೊಟ್ಟಕ್ಕೆಲ್ಲ, ಏನು ಕಲ್ಲು ಹೋಗಿ ಬಂಗಾರ ಮಾಡೋದಕ್ಕೆಲ್ಲ, ಬಂಗಾರ ಹೋಗಿ ಅಂದ ಮಣ್ಣು ಮಾಡೋದಕ್ಕೆಲ್ಲ, ಇದು ಯಾವುದನ್ನು ಕೂಡ ಮಾಡಿರ್ತಕ್ಕಂಥವಳಲ್ಲ. ಏನು ರೀ ಇನ್ನೊಬ್ರಿಗೆ ಅಂದ ಉಪದೇಶನೂ ಮಾಡಿಲ್ಲಕ್ಕೆ ಕಲ್ಪನೆ ಇರಲಿ ಮಗ. ತನ್ನಟ್ಟಕ್ಕೆ ತಾನಂದ ದೇವರಾಗಿರ್ತಕ್ಕಂಥದ್ದನ್ನು ಈ ಪುರಾಣದೊಳಗಿಂದ ಕೇಳಬೇಕು. ಸ್ವಯಂ ತಾನೇ ದೇವರಾಗೋದು. ಏನು ರೀ ಇನ್ನೊಂದು ದೇವರುಗಳನ್ನು ನೋಡಿ ಅಂದ್ರೆ ನಾವು ಏನು ಖುಷಿ ಪಡ್ತೀವಲ್ಲ, ಎಲ್ಲರೂ ಹೋಗಿ ಅಂದ್ರೆ ತಿರುಪತಿಗೆ ಹೋಗಿ ಅಂದ ತಲೆ ಬೋಳಿಸ್ಕೊಂಡು ಬರ್ತೀವಲ್ಲ, ಕಾಶಿಗೆ ಪಾದಯಾತ್ರಕ್ಕೆ ಹೋಗ್ತೀವಿ, ಶ್ರೀಶೈಲ ಪಾದಯಾತ್ರಕ್ಕೆ ಹೋಗ್ತೀವಿ, ಇನ್ನೊಂದು ಕಡೆಗಿಂದ ಪಾದಯಾತ್ರೆಗಳಿಗಿಂದ ಹೋಗ್ತೀವಲ್ಲ. ಅಕ್ಕ ಮಹಾದೇವಿ ಜೀವನ ಚರಿತ್ರೆ ಅಂತಕ್ಕಂಥ ಕೇಳಿದ್ರೆ ನೀ ಎಲ್ಲಿ ಹೋದ್ರೂ ಕೂಡ ನೀ ದೇವರಾಗಂಗಿಲ್ಲ. ತನ್ನ ತಾನ ಏನು ರೀ ಅರಿತೊಡೆ ತಾನೇ ಭಗವಂತ ಹತ್ತುಕೊಳ್ಳುವಂಥದ್ದನ್ನು ಈ ನಾಡಿನ ಜನತೆಗೆ ತೋರಿಸಿಕೊಟ್ಟಿರ್ತಕ್ಕಂಥವಳೆ ಅಕ್ಕ ಮಹಾದೇವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏನು ರೀ ನಾನೇ ದೇವರಾಗಬೇಕು, ನನ್ನ ಒಳಗಿರ್ತಕ್ಕಂಥ ದೇವರನ್ನು ನಾನು ನೋಡಬೇಕು. ದೇವರ ಹೊರಗಿಲ್ಲ, ದೇವರ ಇನ್ನೊಂದು ಕಡೆಗೆ ಅಂದ ಇಲ್ಲ. ಅವ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುವೂ ಅಲ್ಲ. ಯಾಕಂದ್ರೆ ಇಲ್ಲಿ ಖರ್ಜಿಗೆ ಗ್ರಾಮದೊಳಗೆ ನೀವೆಲ್ಲ ಆಧ್ಯಾತ್ಮ ಜೀವಿಗಳದಿರಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತದೆ. ನಮ್ಮ ಕಣ್ಣಿಗೆಂದ ಭಗವಂತ ಎಂದರೆ ಕಂಡನೇನ್ರಿ? ಎಂದೂ ಕೂಡ ಕಂಡಿಲ್ಲ. ಯಾಕೆ ಕಂಡಿಲ್ಲ ತಿಳ್ಕೊಂಡಂದ್ರೆ ಅವ ನನ್ನ ಒಳಗದಾನ. ನನ್ನ ಒಳಗಿರ್ತಕ್ಕಂಥ ಭಗವಂತನನ್ನು ನೋಡಬೇಕಲ್ಲ. ನೋಡಬೇಕಾದ್ರೆ ಒಂದು ಸಾಧನೆ ಬೇಕಲ್ಲ. ಇವತ್ತು ನೀವು ಪ್ರವಚನಕ್ಕಿಂತ ಬರುವಂಥ ಪ್ರಸಂಗದೊಳಗೆ, ಈ ಗುಡಿಗೆ ಬರತಕ್ಕಂಥ ಪ್ರಸಂಗದೊಳಗೆ ಮುಖ ಇಕ್ಕ ತೊಗೊಂಡು, ಯಾಕ್ರಿ ಬರ್ತಿರಲಿಲ್ಲ, ಮುಖ ಇಕ್ಕ ತೊಗೊಂಡು ಒಂದು ಈಟು ಪೇರೋಣ್ ಲೆವೆಲೇನೋ ಬಿಲ್ಲಾರ ಪೌಡ್ರನ್ನು ಏನೋ ಹಚ್ಕೊಂಡು ಬರ್ತೀವಿ. ನೇರವಾಗಿ ಅಂದ್ರೆ ಪೇರೆಂಟ್ ಲೆವೆಲಿ ಪೌಡ್ರ್ ಹಚ್ಕೊಂಡಂದು ಹಾಗೆ ನಾವು ಬರಲ್ಲ. ಕಲ್ಪನೆ ಇರಲಿ ಮಗ, ನಾವು ಹಾಗೆ ಬರಲ್ಲ. ಹೋಗಿ ಒಂದು ಕಡೆಗೆ ನಿಂತ್ಕೊಂಡು ಹೀಗೆಲ್ಲ ಮಾಡ್ತಿರ್ತೀವಲ್ಲ. ಎಲ್ರಿ ನನ್ನ ಮಾರಿ ಹೆಂಗದತ್ತ ಅನ್ನೋದು ನಾನು ನೋಡಕ್ಕೆ ಒಂದು ಸಾಧನೆ ಬೇಕಲ್ರಿ. ನನ್ನ ಮುಖ ಹೆಂಗದ, ನಾ ಹೆಂಗದೇನಿ, ನಾ ಹೆಂಗೆ ಕಾಣಕತ್ತೀನಿ, ನನ್ನ ಮುಖಕ್ಕೆ ಏನಾದರೂ ಕೂಡ ಕಪ್ಪು ಹತ್ತಿದೇನೋ ಅಥವಾ ನಾನು ಚೆಂದ ಕಾಣ್ತೀನಿ ಇಲ್ಲ ಅನ್ನೋದನ್ನು ನಮಗೆ ಅಂದ್ರೆ ನೋಡ್ಕೊಳ್ಳೋಕೆ ಬರೋಂಗಿಲ್ಲ. ಒಂದು ಕಡೆಗೆ ಅಂದ್ರೆ ಹೋಗಿ ನಿಂದಿರಬೇಕು. ಅದು ನಿಮಗೆ ಉತ್ತರ ಕೊಡ್ತದೆ. ಎದ್ರ ಮುಂದೆ ಹೋಗ್ಬೇಕ್ರಿ? ಕನ್ನಡಿ ಮುಂದೆ ನಿಂದಿರ್ಬೇಕು. ಕನ್ನಡಿ ಮುಂದೆ ನಿಂತಾಗ ಮಾತ್ರ ನಮ್ಮ ಮುಖ ಅಂತಾಗ ನಮ್ಮ ಕಣ್ಣಿಗೆ ಹೆಂಗೆ ಕಾಣ್ತದಲ್ಲ. ಏನ್ರಿ ಒಳಗಿರ್ತಕ್ಕಂಥ ದೇವರನ್ನು, ನಮ್ಮ ದೇವರನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇದಕ್ಕೂ ಕೂಡ ಕನ್ನಡಿ ಇದೆ. ಇದನ್ನು ಕೂಡ ಕನ್ನಡಿ ಮುಂದೆ ನಿಂತಾಗ ಮಾತ್ರ ನಮ್ಮ ಒಳಗಿರ್ತಕ್ಕಂಥ ಭಗವಂತ ನಮ್ಮ ಕಣ್ಣಿಗೆ ಅಂತ ಕಾಣ್ತಾನೆ. ಹಾಗಾದರೆ ಇದಕ್ಕೆ ಆಧ್ಯಾತ್ಮದೊಳಗೆ ಕನ್ನಡಿ ಯಾವುದು ಅಂತಕೊಂಡು ಕೇಳಿದ್ರೆ ಪುರಾಣ, ಪ್ರವಚನ, ಶಾಸ್ತ್ರ, ಕೀರ್ತನ, ಒಬ್ಬ ಗುರು ಅಂತಕ್ಕಂಥವು ಏನದನಲ್ಲ, ಇವು ಎಲ್ಲವೂ ಕೂಡ ಕನ್ನಡಿ ಅಕ್ಕವೆ. ಅದ್ರ ಮುಂದೆ ಹೋಗಿ ನಾವು ನಿಂತ್ಕೊಂಡಂತ ಕೇಳಕತ್ತೀವಿ ಅಂತಕೊಂಡಂದ್ರೆ ನನ್ನ ಒಳಗಿರ್ತಕ್ಕಂಥ ಭಗವಂತ ನನ್ನ ಕಣ್ಣಿಗೆ ಅಂತ ಕಾಣ್ತಾ. ಈ ಶರಣರ ಪುರಾಣಗಳೆಲ್ಲ ಇವೆಲ್ಲ ದೇವರನ್ನ ತೋರಿಸ್ತಕ್ಕಂಥ ಪುರಾಣಗಳಿವು. ನಿಮಗೆಲ್ಲ ಜ್ಞಾನವನ್ನು ನೀಡ್ತಕ್ಕಂಥ ಏನ್ರಿ ಪುರಾಣಗಳಿವು. ನಾವು ಯಾರು, ನಾವು ಎಲ್ಲಿದಿಂದ ಬಂದೀವಿ, ನಾವು ಇದ್ದು ಬಳಕ ನಾವು ಏನು ಮಾಡಬೇಕು, ಎಷ್ಟು ವರ್ಷ ಬದುಕ್ತೀವಿ ಅಂತ ಅನ್ನೋದೇನಲ್ಲ. ಪುಣ್ಯಾತ್ಮರೇ, ಈಗ ತಾನೇ ನನಗೆ ನೀವೆಲ್ಲರೂ ಕೊಡ್ಕೊಂಡಂದ ನಾನು ಹುಟ್ಟಬ್ಬಂದ ಮಾಡಿದ್ರಿ, ಕೇಕ್ ಕತ್ತರಿಸ್ತೀವಿ ಏನ್ರಿ, ಕೇಕ್ ತಿಂದೀವಿ, ಮುಗೀತು. ಹುಟ್ಟಿನ ಭೂಮಿ ಮೇಲೆ ಆದ್ರೆ ನಿನಗೆ ಎಷ್ಟು ವರ್ಷ ಆಗ್ಯಾವತ್ತುಕೊಂಡು ವರ್ಷಗಳಿಗೆಂದ ಮಹತ್ವದಲ್ಲ. ಏನ್ರಿ ಇಟ್ಟು ವರ್ಷದೊಳಗೆ ನಿನ್ನ ಜೀವನದೊಳಗಂದ ಸಾರ್ಥಕತೆ ಆಗಿರ್ತಕ್ಕಂಥ ಬದುಕುಗಳು ಎಟ್ಟದವತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವಾಗಿನ ಹೋಗ್ಬೇಕಿ ಪಾಪ ಹೆಣ್ಮಗಳಿಗೆ ಕೇಳಿದ್ರತ್ತ, ತಂಗಿ ನೀನು ವಯಸ್ಸು ಏಟೇವ ಅದು ಕೇಳಲ್ಲತ್ತ, ಕೇಳಬಾರ್ದತ್ತ. ಏನ್ರಿ ಹೆಣ್ಮಕ್ಳಿಗೆ ವಯಸ್ಸು ಕರೆಕ್ಟ್ ಹೇಳಂಗಿಲ್ಲ. ಗಂಡ್ಮಕ್ಕಳು ಮನ್ಯಾಗ ಬಂದು ಪಗಾರನೂ ಕರೆಕ್ಟ್ ಹೇಳಲ್ಲ. ಹೇಳ್ತಾರೆ ಹೇಳಂಗಿಲ್ಲ. ಆದರೂ ಒಬ್ಬ ಹೆಣ್ಮಗಳಿಂದ ಕೇಳಲ್ಲತ್ತೆ, ತಂಗಿ ಮತ್ತು ನಿನ್ನ ವಯಸ್ಸು ಎಷ್ಟು ಒತ್ತುಕೊಂಡದ ಕೇಳಿದಾಗ, ಯವ್ವ ನನಗೆ ಈಗ 3 ವರ್ಷ ಆಗ್ಯಾವ ಅನ್ಲ. ಈಗ ನನಗೆ 3 ವರ್ಷ ಆಗ್ಯಾವ. ಆಕೆ ಅಂದ್ಲು, ಇದೇನ ತಂಗಿ ನೋಡೋಕೆ ಇಟ್ಟು ದೊಡ್ಡಕ್ಕೆ ಆಗಿದೆ, ಮಕ್ಕಳು ಆಗ್ಯಾವ. 3 ವರ್ಷ ನಿನಗೆ ಹೆಂಗೆ ಹಾಕವ? ಇಲ್ಲ ನನಗೆ 3 ವರ್ಷ ಆಗ್ಯಾವ ಅಂದ್. ನಿನಗೆ 3 ವರ್ಷ ಆಗ್ಯಾವ ತಿಳ್ಕೊಂಡ್ರೆ ನಿಮ್ಮ ಅತ್ತಿಗೆ ಎಟ್ಟಾಗ್ಯಾವ ಅಂದರು. ಅತ್ತಿಗೆ ಎಟ್ಟಾಗ್ಯಾವ? ಆಕೆಗೆ ಈಗ 1 ವರ್ಷ ಆಗ್ಯಾವ. ಏನ್ರಿ ಅತ್ತಿಗೆ 1 ವರ್ಷ ಆಗ್ಯದ, ಸೊಸಿಗೆ 3 ವರ್ಷ ಆಗ್ಯದ. ಮತ್ತು ನಿಮ್ಮ ಅತ್ತಿಗೆ 1 ವರ್ಷ ಆದ ಬಳಿಕ ನಿಮ್ಮ ಮಾವಿಗೆ ಎಟ್ಟಾಗ್ಯಾವ ಅಂತಂದ್ರೆ ನಮ್ಮ ಮಾವಿನ ಹುಟ್ಟೇಗಿಲ್ಲ ಅನ್ನೋದು. ಏನ್ರಿ ಮಾವ ಇನ್ನೂ ಹುಟ್ಟೇಗಿಲ್ಲ. ಆ ಹೆಣ್ಮಗಳನ್ನ ವಯಸ್ಸು ಕೇಳಿರ್ತಕ್ಕಂಥ ಹೆಣ್ಮಗಳನ್ನ ಗಾಬರಿ ಹಾಕಳೆ. ಅಲ್ಲ ನಿನ್ನ ತೆಲಿಗಿಲಿ ಕೆಟ್ಟದೇನು? ಅಲ್ಲ ನಿಮ್ಮ ಮಾವಿನ ಹುಟ್ಟೇಗಿಲ್ಲ ತಗೊಂಡು ಹೇಳ್ತಿದ್ದಿ, ಮತ್ತು ಹುಟ್ಟಲಾರ್ದೆ ನಿನಗೆ ಅತ್ತೆ ಹ್ಯಾಂಗೆ ಬಂದ್ಲು? ಏನ್ರಿ ನಿಮ್ಮ ಮಾವೇ ಹುಟ್ಟಿಲ್ಲ ತಿಳ್ಕೊಂಡಂದಾಗ ನಿಮ್ಮ ಅತ್ತೆ ಎಲ್ಲಿದ್ದು ಬಂದ್ಲು?
ಬೇಡ ನಿಮ್ಮ ಅತ್ತಿಗೆ 1 ವರ್ಷ ಆದ್ರೆ ನಿನಗೆ 3 ವರ್ಷ ಆಗ್ಯಾವತ್ತಂತಿದಿ, ನೀ ಹೆಂಗೆಂದ ಈ ಮನೆಗೆ ಸೊಸೆಯಾಗಿ ಬಂದು ಬರ್ತಾವಿಲ್ಲ ಪ್ರಶ್ನೆಗಳು. ಇಲ್ಲಿ ವಯಸ್ಸಿಗೆ ಮಹತ್ವ ಅಲ್ಲ. ನಾ 8 ವರ್ಷದಿಂದ ಹುಟ್ಟಿನಿ, ನಾ 20 ವರ್ಷ ಆಯಿತು, 40 ವರ್ಷ ಆಯಿತು, 80 ವರ್ಷ ಆಯ್ತು ಎತ್ಕೊಂಡು ನಾವು ಎದಕ್ಕಿಂದ ಕೈ ತಟ್ಕೊಂಡು ಹೇಳ್ತೀವಲ್ಲ. ಆದ್ರೆ ಆ 80 ವರ್ಷದ ಬದುಕಿನೊಳಗೆ ನಾವು ಸಾರ್ಥಕತೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳಿರ್ತಾವೆ. ಅದ್ರಾಗ ಸಾರ್ಥಕತೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳು ಯಾವಾಗಿಂದ ಹೆಣ್ಮಗಳಿಂದ ಹೇಳ್ತಾಳ, ಯಾಕ ನನಗಂದ 3 ವರ್ಷ ಹತ್ತಿಕೊಂಡಂದಾಗ ನಾ ಹುಟ್ಟಿಗೆ 40 ವರ್ಷ ಆಗ್ಯದ. ನೋಡ್ರಿ ಹೆಣ್ಮಗಳೇನಂತಾಳ, ನಾ ಹುಟ್ಟಿ ಅಂದ 40 ವರ್ಷ ಆಗ್ಯದೆ, ಆದ್ರೆ ನನಗೇನ 3 ವರ್ಷ ಆಗ್ಯದ ಎತ್ಕೊಂಡು ನಾ ಯಾಕೆ ಹೇಳ್ತೀನಿ ಎತ್ಕೊಂಡಂದ್ರೆ ಈ 40 ವರ್ಷದ ಜೀವನದ ಒಳಗೆ 3 ವರ್ಷ ಆಯಿತು ಎಲ್ಲೇ ಪ್ರವಚನ ನಡಲಿ, ಎಲ್ಲೇ ಶಾಸ್ತ್ರಗಳು ನಡಲಿ, ಎಲ್ಲೇ ಕೀರ್ತನೆಗಳು ನಡೀಲಿ, ಯಾವುದೇ ದೇವಸ್ಥಾನದಾಗಿಂದ ಪೂಜೆ ನಡೀಲಿ, ನಾನು ನೇರವಾಗಿಂದ ಅಲ್ಲಿ ಹೋಗ್ತೀನಿ, ಏನ್ರಿ ಪ್ರವಚನ ಕೇಳ್ತೀನಿ. ನಾ ಕೇಳಕತ್ತೆ ನಾ 3 ವರ್ಷ ಆಗ್ಯದ, ಅದಕ್ಕೆ ನನ್ನ ಸಾರ್ಥಕತೆ ಆಗಿದ್ದಿನ ನನ್ನ 3 ವರ್ಷ ಹತ್ತಿಕೊಂಡು ಹೇಳ್ತಾ ಏನ್ರಿ 3 ವರ್ಷ. ಯಾವಾಗಂದ್ರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ? ನಾ ಏನು ಹೋಗ್ತಿದ್ನಲ್ಲ ಏನ್ರಿ ಮೊದಲು 1 ವರ್ಷತನ ನಾ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳು ಕೇಳಕ್ಕೆ ನಾನೇನು ಹೋಗ್ತಿದ್ದೀನಲ್ಲ, ನಾ ಹೋಗೋದನ್ನು ನೋಡಿ ನಮ್ಮ ಅತ್ತಿನ ಕುಡ್ದ ಈಗ 2 ವರ್ಷ ಆಯ್ತು. ಅವಳು ಜ್ಞಾನ ಅಂದ್ರೆ ಏನು, ತತ್ವ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅವಳು ತಿಳ್ಕೊಳತಕ್ಕಂಥ ಅಂದ 2 ವರ್ಷ ಆಯಿತು, ಅದಕ್ಕೆ ಅವಳಿಗೆ 2 ವರ್ಷ ಆಗ್ಯದ ಅಂತ ಹೇಳಿ. ಮತ್ತು ನಿಮ್ಮ ಮಾವ ಹುಟ್ಟೇ ಇಲ್ಲ ಏನ್ರಿ? ನಮ್ಮ ಮಾವಾಗ 90 ವರ್ಷ ಆಗ್ಯಾವ ನಿಜ. ಆದ್ರೆ 1 ದಿವಸನೂ ಪುರಾಣ ಅಲ್ಲಿಲ್ಲ, 1 ದಿವಸ ಪ್ರವಚನ ಇರಲಿಲ್ಲ, 1 ದಿವಸನೂ ಶಾಸ್ತ್ರ ಇರಲಿಲ್ಲ, ಕೀರ್ತನೆ ಇರಲಿಲ್ಲ, 1 ದಿವಸನೂ ದಾನ ಧರ್ಮ ಪರೋಪಕಾರ ಗುಡಿ ಗುಂಡಾರ ಹತ್ತುಕೊಂಡು ಯಾವುದನ್ನು ಕೂಡ ಬದುಕಂತಕ್ಕಂಥದ್ದನ್ನು ಬರೀ ಎದಕ್ಕೆ ಕಳೆದನ್ನ ಹತ್ತುಕೊಂಡು ಕೇಳಿದ್ರೆ ಕತ್ತಿ ದುಡ್ದಂಗೆ ದುಡಿಯೋದು, ದನ ತಿಂದಂಗೆ ತಿನ್ನೋದ್ರಾಗೆ ಬದುಕನ್ನು ಕಳೆದ ಅವನ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳೇ ಇಲ್ಲ ಹತ್ತುಕೊಂಡು ಹೇಳ್ತಾನೆ. ಮನುಷ್ಯನಿಗೆ ಎಟ್ಟ್ಯಾಕೆ ವರ್ಷ ಆಗವಲ್ದಕ್ಕ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳನ್ನು ಸ್ವಲ್ಪರೇ ಮನುಷ್ಯನಿಗೆ ಬೇಕು. ಅದಕ್ಕಾಗಿ ನನಗೆ ಈ ದಿನಮಾನಗಳು ಇವು ಪುಣ್ಯದ ದಿನಮಾನ, ಇದು ಧರ್ಮದ ದಿನಮಾನ ಏನ್ರಿ, ಇದು ನೀತಿಯ ದಿನಮಾನ, ಆಚಾರ ವಿಚಾರಗಳನ್ನು ದಿನಮಾನ ಅಂದಾಗ ಭಗವಂತನಿಗೆ ಆಗಿಂದ ಅರ್ಪಣೆ ಆಗಿರ್ತಕ್ಕಂಥದ್ದು. ನಾವು 80 ವರ್ಷ ಆದರೂ ಕೂಡ ಅದರೊಳಗೆ 8 ವರ್ಷದಿಂದ ನಾವು ಭಗವಂತನಿಗೆ ಆಗಿಂದ ಅರ್ಪಣೆ ಮಾಡಿಬೇಕು ಅನ್ನೋದನ್ನು ಅದು ಭಾಳ ಮಹತ್ವದಿರ್ತದೆ ಪುಣ್ಯಾತ್ಮರೇ. ಅಂಥ ಮಹತ್ವದಾಗಿರ್ತಕ್ಕಂಥ ಏನ್ರಿ ಧರ್ಮ ತೀರ್ಮಾನಗಳನ್ನು ತಿಳ್ಕೋಬೇಕು, ಏನ್ರಿ ಖುಷಿ ಪಡಬೇಕು, ಏನ್ರಿ ನಾವು ಏನು ಹೇಳಿರ್ತೀವಲ್ಲ ಅದನ್ನು ನಾವು ನಿತ್ಯ ಮನೆಯಾಗಿಂದ ಮೆಲುಕು ಹಾಕಬೇಕು. ಅದನ್ನು ಭಾಳ ನಡೆಸಲಿಕ್ಕೆ ಆಗದೆ ಇದ್ದರೂ ಸ್ವಲ್ಪ ಬೇಕಾಗಲಕ್ಕ ಧರ್ಮ ಮಾರ್ಗದೊಳಗೆ ನಮ್ಮ ಬದುಕು ಅನ್ನತಕ್ಕಂಥದ್ದನ್ನು ಕಳಿಬೇಕತ್ತುಕೊಂಡು ಅನ್ನುವಂಥ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ, ಈಗಾಗಲೇ ನೋಡ್ರಿ 11 ಗಂಟೆ ಆಯ್ತು. ನಮ್ಮೆಲ್ಲ ತಿರುಗಿ ಅಡ್ಡಾಡಿ ಕನಸು ಬೀಳ್ತಿದ್ದು ಹಿಡಿದ್ನ್ಯಾಗ ಏನ್ರಿ ಪುರಾಣ ಅಂತಕ್ಕಂದು ಈಗ ಪ್ರಾರಂಭ ಆಗ್ಯದ. ಅದಕ್ಕಿಂತ ಹೆಚ್ಚಿಗೆ ಹೇಳೋದಕ್ಕಿಂತಲೂ ಕೂಡ ನೀವೆಲ್ಲ ನಾಳೆಗೆ ಏನು ಮಾಡ್ಬೇಕ್ರಿ ಎತ್ಕೊಂಡು ಕೇಳಿದ್ರೆ ನಾಳೆಗೆ 7 ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದೆ ಏನ್ರಿ. ಯಾರು ಬರ್ರಿ ಬರಲಾರ್ದೆ ಇರ್ರಿ. 7 ಗಂಟೆಗಿಂದ ಗವಾಯಿಗಳು ಬಂದಂದ ಸಂಗೀತ ಚಲೋ ಮಾಡ್ತಾರೆ. 7:15 ನಮ್ಮ ಪುರಾಣ ಪ್ರಾರಂಭ ಆಗ್ತದ. 9:00 ಇಲ್ಲಿ ಪುರಾಣ ಮಾಂಗಲಕ್ಕದ. ಅಂದ್ರೆ ನಿಮಗೂ ಅನುಕೂಲ, ನಮಗೂ ಅನುಕೂಲ. ಈಗ ನೋಡ್ರಿ, ಈಗ ನಮ್ಮ ಸಾವುಕಾರ ಆಕಡಿಸಲಕ್ಕತ್ತ ಮಾಡ್ಬೇಕು ಏನ್ರಿ, ನಿದ್ದೆ ಬಂದಾಗ ಬುದ್ಧಿ ಹೇಳಕ್ಕೆ ಹೋದ್ರೆ ಎದ್ದು ಬಂದು ಎದಿಗೆ ಗೊತ್ತಾರತ್ತೆ. ಅದಕ್ಕೆ ನಾವು ನಿದ್ದೆ ಬರೋದಕ್ಕಿಂತ ಮೊದಲ ಏನ್ರಿ ಅತಿ ಹಸಿವೆ ಆಗೋದಕ್ಕಿಂತ ಮೊದಲ ನಾವು ಪ್ರವಚನ ಮುಗಿಸಿಬಿಟ್ಟಿವಿ ಹತ್ತಿಕೊಂಡ್ರೆ ನಿಮಗೂ ಅನುಕೂಲ ಆಕೈತಿ. ಈಟೆ ಒಂದು ಏನು ಕೇಳ್ಕೊತೀವಿ, ಪೂಜಾರಿಗಳು ಸ್ವಲ್ಪ ಅಂದ್ರೆ ಜಲ್ದಿ ಪೂಜೆ ಮಾಡೋಕ್ಕೆ ಅಂದ ಪ್ರಯತ್ನ ಪಡಿರತ್ತನ್ನುವಂಥ ಮಾತನ್ನು ಅವ್ರ ಹತ್ರ ಅಂದ ಕೇಳಿಕೊಂಡು ನಾಳೆ ಸರಿಯಾಗಿ ಅಂದ 7:15 ಪುರಾಣ ಪ್ರಾರಂಭ ಆಗ್ತದೆ. ನೀವೆಲ್ಲರೂ ಕೂಡ ಬರ್ರಿ. ಯಾಕಂದರೆ ಇದು ಪವಿತ್ರವಾಗಿರ್ತದೆ ದಿನ. ಈ 9 ದಿವಸ ನೋಡ್ರಿ ನೀವು ಏನ್ರಿ ಊರಾಗಂದ ಎಂಥ ಜಾತ್ರೆ ಅದಂದ್ರೆ ಯಾರಿಗೆ ಕೌದಿ ತೊಳೆದ್ರಿ, ಯಾರಿಗೆ ತೊಳಿತೀರಿ? ಯಾರೇ ಮನೆ ತೊಳಿತೀರಿ? ಯಾರೂ ಮನೆ ಕೌದಿ ತೊಳೆಯಂಗಿಲ್ಲ. ಆದರೆ ಈ ನವರಾತ್ರಿ ಒಳಗಂದ್ರೆ ನೀವು ಕೌದಿ ತೊಳಿತೀರಿ ಏನ್ರಿ, ಮನೆ ತೊಳಿತೀರಿ, ಏನೆಲ್ಲ ಮಡಿಯಾಗಿರ್ತೀರಿ, ಇದ್ದಿದ್ದು ಬಿದ್ದಿದ್ದು ಎಂತೀರಿ ಚಿಂದಿ ಉಳಿಸೋದಕ್ಕೆ ತೊಳೆದು ಹಿಂಡಿ ಹಾಕ್ತಾರೆ ಏನ್ರಿ. ಅಲ್ಲಿ ನಾವೊಂದು ಮಾತು ಹೇಳ್ತೀನಿ, ಬಟ್ಟೆ ತೊಳೆದಿಂದ ಮಡಿ ಮಾಡಿ ಅಂದ್ರೆ ನೀವೆಲ್ಲ ಮಡಿಯಾಗಿಂದ ಇರ್ತಕ್ಕಂಥವ್ರು 9 ದಿವಸ. ಆದರೆ ನನ್ನಿಂದ ಇನ್ನೊಂದು ಮಡಿ ಆಗ್ಬೇಕು. ಏನು ಮಡಿ ಎತ್ತಿಕೊಂಡೆ ಕೇಳಿದ್ರೆ, ಮೈ ಮೇಲೆ ಕಾಣ್ತಕ್ಕಂಥ ಬಟ್ಟೆ ತೊಳೆದ್ರೆ ಏನ್ರಿ, ಕಣ್ಣಿಗೆ ಕಾಣ್ತಕ್ಕಂಥ ಮನೆ ತೊಳೆದ್ರೆ ಅದನ್ನು ಮಡಿ ಮಾಡಿದ್ರೆ, ಬಟ್ಟೆ ಮಡಿ ಮಾಡಿದ್ರೆ, ಆದರೆ ಕಾಣದೇ ಇರ್ತಕ್ಕಂಥ ಒಂದನ್ನು ಮಡಿ ಮಾಡ್ಕೋಬೇಕು. ನಿಜವಾಗಿರ್ತಕ್ಕಂಥ ಮನುಷ್ಯನಾಗಿಂದ ಹುಟ್ಟೋದ ಬಳಿಕ ಒಂದು ಮಡಿ ಇರಬೇಕು. ಅದು ಯಾವುದು ಹೊತ್ತುಕೊಂಡದೆ ಕೇಳಿದ್ರೆ ಮನಸ್ಸು ಮಡಿ ಇತ್ತು ಅಂತಂದ್ರೆ ಮಾತ್ರ ಜಗತ್ತಿನಾಗಿಂದ ಎಲ್ಲನೂ ಕೂಡ ಮಡಿ ಇರ್ತದೆ.
ಏನ್ರಿ ಭಾವ ಮಡಿ ಇತ್ತು ಅಂದ್ರೆ ಮಾತ್ರ ಜಗತ್ತೆಲ್ಲ ಮಡಿ ಇರ್ತದಲ್ಲ. ಹಂಗೆ ಭಾವ ಮಡಿ ಮಾಡೋದಕ್ಕಾಗಿ, ನಿಮ್ಮ ಮನಸ್ಸು ಮಡಿ ಮಾಡೋದಕ್ಕಾಗಿಯೇ ಇವತ್ತು ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥನ ಹಚ್ಚಕತ್ತಿ ಪುಣ್ಯಾತ್ಮರೇ. ಒಂದು ಕಡೆ ತೊಳೆದಿಂದ ಮಡಿ ಇಟ್ಟಿರಿ. ಈಗ ಈ 9 ದಿವಸದಿಂದ ಈ ಮನಸ್ಸು ಅಂತಕ್ಕಂಥ ಮಡಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದನ್ನು ಎಲ್ಲರೂ ಕೂಡ ಮಾಡೋಣ ತಿಳ್ಕೊಳ್ಳೋಣ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾಯಿದ್ದೀನಿ. ಯಾಕಂದ್ರೆ ಮಳೆನೂ ಕೂಡ ಭಾಳ ಎಲ್ಲ ಕಡೆ ಭಾಳ ಅದ್ರಿ ಮಳೆ. ಇದು ನಿಮ್ಮಲ್ಲೇ ತಲ್ಲ, ನಮ್ಮಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಮಳೆ. ಇವತ್ತು ನಾ ಮಠದಾಗಿಂದ ಬರಬೇಕಾದ್ರೆ ದೊಡ್ಡ ಮಳೆ ನಮ್ಮಲ್ಲಿ ರೀ. ನನಗೆ ಬರಬೇಕಾದ್ರೆ ರೋಡ್ ಸದಕ್ಕೆ ಕಂಡಿಲ್ಲ. ಅಪ್ ಟು ಎಲಿತನ ಏನ್ರಿ ಇಲ್ಲಿ ಗುಲ್ಬರ್ಗ ತನಕ ಸಿಕ್ಕಾಪಟ್ಟಿ ದೊಡ್ಡ ಮಳೆ. ಗುಲ್ಬರ್ಗದಿಂದ ಒಂದೊಂದು ಹನಿ ಅಂದ್ರೆ ನಿಮ್ಮ ಕಡೆ ಮಳೆ ಚಲವಾಗಿ ಈಗ ಚಲವಾಗಿದೆ ನಿಮ್ಮಲ್ಲಿ. ಯಾಕಂದರೆ ಇದು ವಿಚಿತ್ರ ಮಳೆ. ಇದು ಯಾಕೋ ರೈತನಿಗಿಂದ ಕಷ್ಟ ಕೊಟ್ಟ ಹೋಗಂಗೆ ಕಾಣ್ತದೆ. ನಮ್ಮಲ್ಲೆಲ್ಲ ಪೂರ ತೊಗರಿ ಹೋಗ್ಯದೆ, ಉದ್ದು ಹೋಗ್ಯದೆ, ಎಲ್ಲನೂ ಕೂಡ ಹೋಗಿಬಿಟ್ಟದ. ಆದರೂ ಕೂಡ ತಾಯಿ ಧ್ಯಾನ ಮಾಡೋಣ ಏನ್ರಿ, ನಾವು ತಾಯಿಗಾಗಿ ಅಂದ ಸ್ಮರಣೆ ಮಾಡೋಣ. ಎಲ್ಲೋ ಒಂದು ಮೂಲೆಯಾಗಿಂದ ನಮಗೆ ಏನ್ರಿ ರೈತರಿಗಿಂದ ಬದುಕಲಿಕ್ಕಿಂದ ದವಸ ಧಾನ್ಯ ಅಂತಕ್ಕಂಥ ತಾಯಿ ಕೊಡ್ತಕ್ಕಂಥ ಸಾಮರ್ಥ್ಯ ಅವಳು ಬಲ್ಲಿ ಐತೆ ತಿಳ್ಕೊಂಡಂದಾಗ ಅವಳನ್ನೇ ನಂಬಿಂದ ಜೀವನ ಕಳೆಯೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನಕ್ಕಿಂತ ಮಹಾಮಂಗಲ ಮಾಡೋಣ. ನಾಳೆ ಸರಿಯಾಗಿ 7 ಗಂಟೆಗೆ ಪುರಾಣ ಪ್ರಾರಂಭ ಆಕೈತಿ.